ಅಯ್ಯೋ ಅಯ್ಯೋ, ನನ್ನ ಗಂಡಗೂ ನನ್ನಿಂದನ ಆಗೋಂಗೆ ಆತಲ್ಲ ಯವ್ವ. ನನ್ನ ಗಂಡಗ ಹಾರ್ಟ್ ಅಟ್ಯಾಕ್ ಆಗೋಂಗೆ ಮಾಡ್ದಲ್ಲ ದೇವ್ರ. ನನ್ನ ಗಂಡನ ಕಾಪಾಡು ದೇವ್ರ, ನನ್ನ ಗಂಡನ ಕಾಪಾಡು. ಮಾಡೋದೆಲ್ಲ ಮಾಡಿ ಉಸಿರೋಳಿ ಹಂಗೆ ನಾಟಕ ಆಡೋದು ನೋಡು. ಎಲ್ಲ ಈಕಿನಿಂದನ ಆಗಿರೋದು. ಈಕಿಗೆ ಮಾಡಲಿಲ್ಲ ಅಂದಿದ್ರೆ ಹಿಂಗೆಲ್ಲ ಯಾಕೆ ಆಗ್ತೈತೆ? ಈಕಿ ಮಗನಿಗೆ ಅತ್ತ ಕಡೆ ಬುದ್ಧಿ ಕಲಿಸೋದು ಬಿಟ್ಟ ಮಗನೂ ಹಾತಿ ತಪ್ಪಿಸಿ ಈ ಕಡೆ ತಾನು ಗಂಡನೂ ಹಿಂಗೆ ಹಾಸಿಗೆ ಹಿಡಿಯಂಗೆ ಮಾಡ. ಛೀ, ಇಂಥ ಹೆಂಗೆ ಇರೋದಕ್ಕಿಂತ ಸಾಯಿದೆ ಎಷ್ಟೋ ವಾಸಿ. ಅಯ್ಯೋ ದೇವ್ರ, ಯಾಕಪ್ಪ ಹಿಂಗೆ ಮಾಡಿದಿ? ಯಾಕೆ ಹಿಂಗೆ ಮಾಡಿದಿ? ನಾನು ಯಾರಿಗೆ ಏನು ಮೋಸ ಮಾಡಿದ್ನಿ? ನಾನು ಯಾರಿಗೆ ಏನು ಮೋಸ ಮಾಡಿದ್ನಿ ದೇವ್ರ? ಅಯ್ಯೋ ಶಿವನ. ಈಗ ಇಷ್ಟು ಕುಂತ್ಕೊಂಡು ಅಳೋ ಬದ್ಲಿ ನನ್ನ ಮಗಳನ್ನ ಚಂದಾಗ ನೋಡ್ಕೊಂಡಿದ್ರ, ಆಕಿ ತವ್ರ ಮನೆಗೆ ಬರ್ದಂಗೆ ನೋಡ್ಕೊಂಡಿದ್ರ, ಆಕಿ ವಿಷ ಕುಡಿದಂಗೆ ನೀನು ನೋಡ್ಕೊಂಡಿದ್ದಿದ್ರ ನಿನ್ನ ಗಂಡಗ ಇವತ್ತು ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು? ಎಲ್ಲ ಆಗಿರೋದು ನಿನ್ನಿಂದನ. ನೀನು ನಿನ್ನ ಮಗ ಸೇರಿಸಿ ಎಲ್ಲಾರನ್ನ ಕೊಲ್ಲಾಕ ನಿಂತು ಬಿಟ್ರಿ. ಅವಾಗ ನೀನು ಸುಂದ್ರಿಗಂತಿದ್ದಿ, ಸುಂದ್ರಿನ ಕೊಲ್ಲಾಕ ಹೋಗಿದ್ದೆಲ್ಲ. ನಿನಗೆ ಶಾಪ ತಾಟದ ಬಿಡ್ತತೇನ? ನೀ ಮಾಡಿದ ಕರ್ಮ ಈಗ ನಿನ್ನ ಮಕ್ಕಳು ಅನುಭವಿಸ್ಬೇಕಾಗತ್ತ ನೋಡು. ಆ ಹುಡುಗಿಗೆ ನರಕಾನ ತೋರಿಸ್ಕೊಂತ ಬಂದು ಒಂದಿನ ಆಕಿಗೆ ಚಂದಾಗ ಊಟ ಹಾಕಿದ್ದೇನ? ಊಟ ಹಾಕಲಿಲ್ಲ. ಒಂದು ಚಂದನ ಬಟ್ಟೆ ಕೊಡಿಸಿದ್ಯಾ? ಇಲ್ಲ. ಒಂದು ಚಂದನ ಸಾರಿ ಕಳಿಸಿದ್ಯಾ? ಇಲ್ಲ. ಏನು ಮಾಡಿದ್ ಹೇಳಿ ನೀನು? ಏನು ಮಾಡಿದ್ ನೀನು? ಆ ಹುಡುಗಿ ಮಾಡಿದ ಪಾಪ ಈಗ ನಮಗೆ ತಗಲಾಕತ್ತ ಬಿಟ್ಟತಿ. ನಿನಗಲ್ಲ, ನಮಗೆ ತಗಲಾಕತ್ತೈತಿ. ನನ್ನ ಮಗಳಿಗೆ ನನ್ನ ನಡೆಯಾಗ ಮತ್ತು ನಿನ್ನ ಗಂಡಗೆ ತಗಲಾತತಿ. ನೀನು ಮಾಡಿದ್ದ ಕರ್ಮ ನೀ ಅನುಭವಿಸ್ಬೇಕು. ಅದನ್ನ ಬಿಟ್ಟು ನಿನ್ನ ಮಕ್ಕಳು ನೀನು ಸ್ವಸ್ಥ್ಯಾರು ಅನುಭವಿಸಿದ್ರೆ ಹೆಂಗೆ? ಅಯ್ಯೋ, ನಾನೇನು ಮಾಡೀನಿ ವೈನಿ? ನನಗೆ ಯಾಕೆ ಅಂತಿದ್ದೀನಿ ನೀನು? ನಾನೇನು ಮಾಡೀನಿ ಅಂತದ? ನಾನು ಆಕೆಗೇನ ಚಲೋ ಬಟ್ಟೆ ಕೊಡಿಸಿಲ್ಲೇನು? ನಾ ಕೊಡಿಸಿದ್ರು ನನ್ನ ಗಂಡು ಕೊಡಿಸ್ತಿದ್ದ. ಆದ್ರೆ ಆ ದೇವರು ಹಿಂಗೆ ಯಾಕೆ ಮಾಡ್ಬೇಕು? ನಾನೇನಕಿನ ಕೊಲ್ಲಕ್ಕೆ ಹೋಗಿದ್ದೇನ? ಕೊಲ್ಲಕ್ಕೆ ಹೋಗಿರ್ಕಿಲ್ಲ ನೀನು? ಅಲ್ಲ, ಹುಡುಗಿ ತಿನ್ನು ಪಾಯಿಸ್ದಾಗ ವಿಷ ಹಾಕಕ್ಕೆ ಹೋಗಿದ್ದಲ್ಲ. ನಿನ್ನ ಗಂಡು ಕುತ್ಕೊಂಡ ಬಿಸಿ ತಿನ್ನು ಕೊಡ್ಸಾತ ತಿನ್ಸಾತಾನಂತೇಳಿ ವಿಷ ಹಾಕಕ್ಕೆ ಹೋಗಿದ್ದಲ್ಲ. ನಿನ್ನ ಜನ್ಮಕ್ಕೆ ನಾಚಿಕೆ ಬರಂಗಿಲ್ಲ. ನೀನು ಹಾಕಕ್ಕೆ ಅವಾಗ ಹೋಗಿದ್ದಿ. ಈಗ ನನ್ನ ಹೊಟ್ಟೆ ಆಗಿರೋ ಮೊಮ್ಮಗು ನನ್ನ ಅದು ತಿನ್ನುವಂಗಾತ. ನಿನ್ನ ಸಲುವಾಗಿ ಅದೆಲ್ಲ ಇಷ್ಟೆಲ್ಲ ಕಷ್ಟಪಡ್ದೆ. ನನ್ನ ಮಗಳು ನನ್ನ ಮೊಮ್ಮಗು ಎಲ್ಲ ಕಷ್ಟಪಡ್ದು ಯಾರಿಂದ ಹೇಳು? ನೀನು ಮಾಡಿದ ಪಾಪದಿಂದನ. ನೀನು ಪಾಪ ಮಾಡಿದಿ ನೋಡ, ಅದನ್ನು ನನ್ನ ಮೊಮ್ಮಗಳು ಅನುಭವಿಸೋಂಗಾಗತ್ತೆ. ನೀನು ಚಲೋತಗ ಮಾಡಿದ್ರೆ, ನೀನು ಎಲ್ಲರ ಜೊತೆ ನೆಟ್ಟಗೈದಿದ್ರೆ ಹಿಂಗೆ ಯಾಕೆ ಆಗ್ತಿತ್ತು ಜೀವನ? ಹಿಂಗೆ ಯಾಕೆ ಆಗ್ತಿತ್ತ? ಹಲ್ಕಟ್ಟು ಮೂಳ ತೊಗೊಂಡು ಬಂದ. ನಿನಗೆ ಹೇಳಾರು ಕೇಳಾರು ಯಾರು ಇಲ್ಲ. ನಿಮ್ಮನ್ನು ಚಂದಾಗ ಬುದ್ಧಿ ಹೇಳಿಲ್ಲ. ನಿಮ್ಮಪ್ಪ ನಿಮ್ಮವ್ವ ಸತ್ತು ಹೋಗ್ಬಿಟ್ರೆ ನಿನ್ನ ಮತ್ತೆ ಬುದ್ಧಿ ಯಾರು ಹೇಳ್ತಾರೆ? ನಾವು ಹೇಳಿದ್ರೆ ನಾವು ಕೆಟ್ಟಕ್ಕ ಅಂತ ನಾವು ತನ್ನಗ ಇದ್ದು ನಾವು ಬಾಯಿ ಮುಚ್ಕೊಂಡು ಹಿಡ್ದಿನ. ಈಗ ನನಗೆ ತಲೆ ಕೆಟ್ಟತಿ. ನಾನು ನಿನ್ನ ಮನೆಗೆ ಕೊಡಬಾರ್ದಾಗಿತ್ತು. ನನ್ನ ಮಗಳನ್ನ ಕೊಟ್ಟ ತಪ್ಪಾಡೇನಂತ ಈಗ ಅನ್ಸಾಕತ್ತೈತೆ ನನಗೆ. ಎಲ್ಲರೂ ಹೇಳ್ಯಾರ ಮನ್ಯಾಗ ಕೊಡಬೇಡ ಅಂತೇಳಿ. ಮನ್ಯಾಗ ಕೊಡಬೇಡ ಕೊಟ್ಟರು ಮಂಜು ಮಗು ಮಾತ್ರ ಕೊಡಬೇಡ ಅಂತ ಹೇಳಿದ್ರು. ನಾನು ಹಲಕಟ್ ಮೂಳ ನಾನು ಕೇಳಬೇಕಾಗಿತ್ತು. ನಾನು ಮಬ್ಬ ಹಡ್ಸೋದನ್ನ ನಾನು ಕೇಳಿದ್ರೆ ನಿನ್ನ ಮಕ್ಕ ನೋಡ್ಕೊಂಡ ನಿನ್ನ ಮಗಗೆ ಒಳ್ಳೆ ಸಾಲಿ ಕಲ್ತಾನೋ, ಒಳ್ಳೆ ನೌಕರಿ ಮಾಡ್ತಾನೋ, ಇನ್ನು ಚಂದಾಗಿ ಇರ್ತಾನಂತೇಳಿ ಕೊಟ್ಟಿನಿ ನೋಡ. ನಂದು ತಪ್ಪಾಗೈತೆ. ನನ್ನ ಕಾಲಾಗಿರೋ ಚಪ್ಪಲ್ ತೊಗೊಂಡು ನಾನು ರಪ ಹೊಡ್ಕೋಬೇಕು. ನಾನು ಯಾಕೆ ಹೇಳು? ನೀನು ಮನೆಗೆ ಕೊಟ್ಟು ಬಿಟ್ರನಲ್ಲ, ಅದನ್ನು ನಾನು ಮಾಡಿ ತಪ್ಪು. ಮತ್ತು ನಾನು ಏನು ಮಾಡಲಿ ಹೇಳಿನ? ಏನು ಮಾಡಲಿ? ನನ್ನ ಮಗಳಿಗೆ ಏನಾರಾದ್ರೆ ನೀನು ಮಾತ್ರ ನಾನು ಸುಮ್ಮನೆ ಬಿಡಂಗೇ ಇಲ್ಲ. ನೆನಪಿಟ್ಕೊಂಡು ನೀನು ಬರಲಿ ನಿನ್ನ ಮಗ. ಅವ್ನು ಕಾಲಾರ ಪಟ್ಟಿ ಹಿಡಿದು ಕೇಳ್ತಾನ. ಅವನು ಹಿಂಗೆ ಅಕ್ಕಂತ ಗೊತ್ತಿರಲಿಲ್ಲ ವೈನಿ. ನಾನು ಎಷ್ಟು ತಡ್ಯಾಕೆ ಹೋನಿ? ನಾನು ಮಾಡಿದ್ದು ನೀವು ಹೇಳಿದ ಕರೆ ಐತಿ. ನಾನು ಸುಂದರಿ ಕೊಟ್ಟದ್ದು ತೊಂದರೆ ಎಲ್ಲ ಕಷ್ಟ ಇಲ್ಲ ಈಗ ನಾನು ಅನುಭವಿಸಾಕತ್ತ ಅಂತ ಅನ್ಸಾತಿ. ಆ ಪಾಪ ಮಾಡಿದ್ದು ನೋಡು, ಅದಕ್ಕೆ ನನಗೆ ದೇವ್ರ ಇಂಥ ಶಿಕ್ಷೆ ಕೊಡಾಕತ್ತಾನು. ದೇವ್ರು ನನಗೆ ಇಂಥ ಶಿಕ್ಷೆ ಕೊಡಾತ. ನನಗೆ ಈಗ ಗೊತ್ತಾತ್ರಿ ವೈನಿ, ಈಗ ಗೊತ್ತಾತು. ಇಷ್ಟು ದಿನ ನೀನು ಮಾಡಿದಿ ಕರ್ಮ, ಅದಕ್ಕೆ ಅದು ನಿನಗೆ ಬಂದ ತಟ್ಟಾಕತ್ತೀಗ. ನೀನು ಅವಾಗ ಮಾಡಿದಿ, ಅವಾಗ ಎಲ್ಲಾಕಿಗೆ ಚಿತ್ರಹಿಂಸೆ ಕೊಟ್ಟಿದ್ದಿ, ಹಳಸಿದನ ಕೊಟ್ಟಿದ್ದಿ, ತಂಗಡನ ಕೊಟ್ಟಿದ್ದಿ, ಎಲ್ಲ ಮಾಡಿ ಕೈ ಸುಟ್ಟಿ ಹೊಡೆದಿ ಬಡದಿ ಎಲ್ಲ ಮಾಡಿದಿ. ಹುಡುಗಿನ ಆಕಿಗೆ ನರಕ ಅಂದ್ರೆ ಏನನ್ನ ತೋರಿಸಿದೀನಿ. ಆದ್ರೆ ಈಗ ಹೆಂಗದಾಳು? ರಾಣಿ ಹೆಂಗದಾಳ? ಯಾಕೆ ಹೇಳು? ಆಕಿ ನರಕ ಎಲ್ಲ ಅನುಭವಿಸ್ಬಿಟ್ಟಾಳ. ಅದಕ್ಕೆ ರಾಣಿ ಹೆಂಗೆ ಮೆರೆಯಕತ್ತಾಳ ಈಗ. ಆದ್ರೆ ನೀನು ಇನ್ನು ಇವಾಗ ನಿನಗೆ ಅದು ತಿರ್ಗಾತತ್ತೀಗ. ನೀ ಮಾಡಿ ತಪ್ಪಿಗೆ ನನ್ನ ಮಗಳ ಸದಿಗೆ ಅದು ಅನುಮೈಸಾಕತ್ತಿ ನೋಡ. ಯಾಕೆ ಹೇಳು? ನಿನ್ನ ಮಗ ನಾನು ನಡೆಯಲ್ಲ, ಆಕಿ ನನ್ನ ಮಗಳು ನೋಡ. ಅದಕ್ಕಾಗಿ ನೀನು ಮಾಡಿದ ಕರ್ಮ ಆಕಿನ ಸದಿ ಸುತ್ತಕೊಳಕತ್ತದ. ಆಕಿ ವಿಷ ಕುಡಿಯಂಗಾತ. ನಿನ್ನ ಗಂಡ ನೋಡಿ ಎದಿ ಹಿಡ್ಕೊಂಡು ಬೀಳುವಂಗಾತ. ಅವ ಏನು ತಪ್ಪ ಮಾಡಿಲ್ಲ ಪಾಪ, ಎಂಥ ದೇವ್ರಂತ ಮನುಷ್ಯ. ಅವನು ಸದಿ ಎದಿ ಹಿಡ್ಕೊಂಡು ಬೀಳುವಂಗಾತ. ಅದು ಯಾರಿಂದ? ನಿನ್ನ ಸಲುವಾಗಿ ನೀನು ಮಾಡಿದ ಪಾಪದ ಕೊಡದಿಂದನ. ಎಲ್ಲರೂ ನಿನ್ನ ಸಲುವಾಗಿ ಅನುಭವಿಸ್ತಾರ. ಬರ್ಲಿ ನಿನ್ನ ಮಗ ಬರ್ಲಿ. ಅವ್ನು ಚಂದಕ್ಕೆ ಬುದ್ಧಿ ಹೇಳಿಲ್ಲ ಅಂದ್ರೆ ನನ್ನ ಹೆಸರು ಮೀನಾಕ್ಷಿನಲ್ಲ, ನೆನಪಿಟ್ಗ. ಅಯ್ಯೋ, ಮತ್ತೆ ಇವರು ಜಗಳ ಸ್ಟಾರ್ಟ್ ಮಾಡ್ಕೊಂಡಾರಲ್ಲ, ಏನು ಮಾಡೋದು ಈಗ? ಯವ್ವ, ನೀನು ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀನ? ಅವರು ಸಿಟ್ಟೈತಿ. ಸಿಟ್ನಾಗ ಒಂದೆರಡು ಮಾತು ಅಂತಾರ, ಅನಿಸ್ಕೋಬೇಕು. ಯಾಕೆ ಹೇಳು? ನೀವು ತಪ್ಪು ಮಾಡಿದಿರಿ, ತಪ್ಪು ಮಾಡಿದಾರು ಅನಿಸ್ಕೊಳ್ಳೇಬೇಕು. ತಪ್ಪು ಮಾಡಿಲ್ಲ ಅಂದ್ರೆ ವಾಪಸ್ ಮಾತಾಡ್ಬೇಕು. ಈಗ ನೀನು ತಪ್ಪೈತಲ್ಲೋ, ಸುಮ್ಮನೆ ಕುಂದ್ರು. ಅಮ್ಮು, ಅವಾಗ ನೀ ಹಿಂಗೆ ಮಾತಾಡಕತ್ತಿದ್ದಿ? ನೀ ಹಿಂಗೆ ಮಾತಾಡ್ತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲಲ್ಲ ಯಾವಾಗೂ. ಓ, ಬಂದೆನಪ್ಪ ರಾಜ್ಕುಮಾರ, ನಿನಗೋಸ್ಕರ ನಾನು ಕಾಯಕತ್ತೀನಿ ತಡಿ. ಅಲ್ಲ, ನೀ
ನಿನಗೆ ಏನಂತ ಹೇಳಿ ಮದುವೆ ಮಾಡಿದ್ವಿ ನಾವು? ನೀನು ಏನು ಕೆಲಸ ಮಾಡಕತ್ತಿ ಅಂತ ನನ್ನ ಮಗಳನ್ನ ಕೊಟ್ಟಿನಿ ನಾನು. ಈ ಕಡೆ ನೋಡು, ಇಲ್ಲಿ ಇಲ್ಲ ನೋಡಿ ಮಾತಾಡ. ಏನು ಕೇಳಕತ್ತಾನ ಅದಕ್ಕೆ ಉತ್ತರ ಕೊಡು. ಹೇಳಿ ಅತ್ತೆ, ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಿ? ನೋಡ್ರಿ, ನನಗೆಲ್ಲ ಗೊತ್ತಾಗೈತಿ. ನಾನು ಅಂಕಿತಾಗ ಆ ರೀತಿಯೆಲ್ಲ ಅನ್ಬಾರ್ದಾಗಿತ್ತು. ಸಿಟ್ನ್ಯಾಗ ಒಂದೆರಡು ಮಾತು ಅಂದನ, ಅಷ್ಟಕ್ಕೆಲ್ಲ ತವ್ರ ಮನೆಗೆ ಬರ್ಬೇಕಾಕ? ಅಲ್ಲೇ ಇರಬೇಕಾಗಿತ್ತು. ಸಿಟ್ನ್ಯಾಗ ನಾನು ಹೋಗಂತ ಏನಿ ಅಂದ್ಮೇಲೆ ಹೋಗೇ ಬಿಡ್ಬೇಕೇನು? ನೋಡ್ರಿ, ಆಕಿಗೆ ನಾನು ವಿಷ ಕುಡಿ ಅಂತ ಹೇಳಿಲ್ಲ. ಆಕೆ ಯಾಕೆ ಕುಡಿಬೇಕು? ಈಗ ನನ್ನ ಮಗುಗೆ ಏನಾರ ಆದ್ರೆ ನಾನು ಏನು ಮಾಡಲಿ? ಹಾಂ, ಹತ್ತೇರಿಕೆ ಭಾರಿ ಹುಷಾರದಿ ಬಿಡು. ತಲಿ ಓಡ್ಸಾಕ ನಿಮ್ಮ ಅವ್ವನಕ್ಕಿಂತ ನಂಬರ್ 1 ಆಗಿ ನೀನು. ಅಲ್ಲೋ ಹಲ್ಕಟ್ ಬಾಡ್ಯ, ನಿನ್ನ ಸಲುವಾಗಿ ನನ್ನ ಮಗಳು ವಿಷ ಕುಡ್ದ ದವಾಖಾನೆ ಸೇರಿ ಇದ್ದಾಳ. ದವಾಖಾನೆ ಮೆಟ್ಲ ಇರಾಳ. ಇಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ ಆತಾಳ. ಆಕಿ ಒದ್ದಾಡೋ ಕರ್ತಕ ಆಕಿನ ನೋಡಿ ಗ್ಯಾಸ ನಿಮ್ಮಪ್ಪ ಹಾಟ್ ಎದಿ ಹಿಡ್ಕೊಂಡು ಬಿದ್ದಾನು. ಹಾಂ, ಮುಲ್ಲ ಈಗ ಬಂದ ಆಕೆ ಯಾಕೆ ತಗೊಂಡ್ರು? ನನ್ನ ಮಗಳಿಗೆ ಏನಾರ ಬಿಡುದಿಲ್ಲ ಅಂತ ಹೇಳ್ತಿದಿ? ಊರು ಮುಲ್ಲ ನಿನ್ನ 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 ಹಲ್ಲ ಮುರ್ದ ನೀನು. ಏ ಬಾಡ್ಕೊ ನನ್ನ ಮಗನ, ಎಲ್ಲಿ ಹೋಗಿದ್ದು ಹಲ್ಕಟ್ ಬಾಡ್ಯ? ಹಾಂ, ನಿನ್ನ ಸಲುವಾಗಿ ನಾವು ಇಲ್ಲಿ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಜಗಾಡುವಂಗಾಗೈತಿ. ನಿನ್ನ ಸಲುವಾಗಿ ನಿಮ್ಮಪ್ಪ ಎದಿ ಹಿಡ್ಕೊಂಡು ಬೀಳುವಂಗಾತು. ನಿಮ್ಮಪ್ಪಗೆ ಹಾರ್ಟ್ ಅಟ್ಯಾಕ್ ಬರುವಂಗ ಮಾಡಿದ್ಯಲ್ಲೋ ನೀನು ನಿನ್ನ ನಿನ್ನ. ನೀನು ಮಾಡಿರೋದಕ್ಕೆ ಇಷ್ಟೆಲ್ಲ ನಾವು ಅನುಭವಿಸಕತ್ತೇವು. ಎಲ್ಲ ಆಗಿದ್ದು ನಿನ್ನಿಂದನ. ಅಲ್ಲೋ ಹಲ್ಕಟ್ ಬಾಡ್ಯ, ನಿನಗೆ ನಾನು ಏನು ಹೇಳಿನಿ? ಮನೆ ಬಿಟ್ಟು ಹೋಗಬೇಡ, ಹೆಂಡತಿ ಜೊತೆ ಚಂದಾಗ ಜೀವನ ಮಾಡಂತ ಕೆಲಸ ನೀನು ಬುದ್ಧಿ ಮಾತು ಹೇಳಿದ್ರೆ ಈಗ ಎಲ್ಲರ ಕಡೆಯಿಂದ ನಾನು ಅನಿಸ್ಕೊಳ್ಳಂಗ ಮಾಡಿ ಮನೆ ಬಿಟ್ಟು ಹೋಗ್ಬಿಟ್ಟು ಈಗ ಎಲ್ಲರ ಕಡೆಯಿಂದ ನಾನು ಅನಿಸ್ಕೊಳಕತ್ತನ. ಯಾಕೆ ಹೇಳು? ನಿನಗೆ ಜನ್ಮ ಕೊಟ್ಟನಲ್ಲ, ಅದಕ್ಕೆ ನಿನಗೆ ಜನ್ಮ ಕೊಟ್ಟಿರೋ ತಪ್ಪಿಗೆ ನಾನು ಅನಿಸ್ಕೊಳಂಗ ಆಗೈತಿ. ನಿನಗೆ ನಾನು ಮಗಳು ಕೊಟ್ಟು ತಪ್ಪು ಮಾಡಿಲ್ಲ, ಅದಕ್ಕೆ ಈಗ ನಾನು ಒಂದು ಕೊಡ್ಬೇಕು ನಿನಗೆ. ಅತ್ತೆ, ಯಾಕೆ ಎಲ್ರು ನನ್ನ ಈ ರೀತಿ ಹೊಡ್ಯಾಕತ್ತೀರಿ? ನಾನು ಏನು ತಪ್ಪು ಮಾಡೀನಿ ಅಂತ? ನೀನು ತಪ್ಪು ಮಾಡಿಲ್ಲ. ನಿನಗೆ ನನ್ನ ಮಗಳು ಕೊಟ್ಟ ನಾನು ತಪ್ಪು ಮಾಡಿನ. ನಾನು ನಿನ್ನ ನಂಬೆ ನೀನು ಚಲೋ ಕೆಲಸ ಮಾಡಕತ್ತಿದ್ದಿ, ಒಳ್ಳೆ ಕೆಲಸ ಮಾಡ್ತಿದ್ದಿ, ಚಂದ ಸಾಲಿ ಕಲ್ತಿದ್ದಿ. ನನ್ನ ಮಗಳನ್ನ ನಿನ್ನ ಮನೆಗೆ ನಿನಗೆ ಕೊಟ್ಟ, ನಿಮ್ಮ ತಂಗಿನ ನನ್ನ ಮನೆಗೆ ತಗೊಂಡು ತಂದ್ಕೊಂಡ್ರಾತಂತ ಅನ್ಕೊಂಡಲ್ಲ, ಅದನ್ನು ನಾನು ಮಾಡಿದ ತಪ್ಪ. ಎಲ್ಲರೂ ನನಗೆ ಬ್ಯಾಡ ಅಂತಂದ್ರೆ, ಆದ್ರೆ ನಾನು ಇರಲಿ ಎಷ್ಟ ಮಾಡಿದ್ರು ತಂಗಿ ಮನೆಗೆ ಮಗಳನ್ನ ಕಳಿಸ್ತೋ ಅಂತ ಕೆಲಸ ನೀ ಚಂದ ನೋಡ್ಕೋತಾಳಂತೆ ನಾನು ಕಳ್ಸಿದ್ರೆ, ನೀನು ನಿಮ್ಮವ್ವ ಸೇರಿಸಿ ನನ್ನ ಮಗಳ ವಿಷ ಕುಡಿಯೋಂಗೆ ಮಾಡಿದ್ರಲ್ಲ. ನನ್ನ ಮಗಳಿಗೆ ಏನಾದರೂ ಆದ್ರೆ ನಿನ್ನ ಮಾತ್ರ ನಾನು ಹುಟ್ಟಲಿಲ್ಲ ಅಂತ ಅನಿಸ್ತಾನೆ. ನೆನ್ಪಿಟ್ಕ ನೋಡ ಮಗ, ನಿಮ್ಮ ಅಪ್ಪಗೆ ಏನಾದ್ರು ಆದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಜೈಲಿಗೆ ಹಾಕಿಸ್ತಾನೆ ಅಣ್ಣ. ನೀನು ಈ ರೀತಿ ಎಲ್ಲ ಮಾಡ್ತೀಯ ಅಂತ ನಾನು ಇಷ್ಟು ಅನ್ಕೊಂಡಿರ್ಕಿಲ್ಲಣ್ಣ. ನೀನು ಇಷ್ಟು ಕಟಕನಾಗಿ ಯಾಕೆ ಆಗಿದೆಯಾ ಅಂದ್ರೆ ನಂಗೆ ನಂಬಕ ಆಗಲ್ತು. ಛೀ, ಯಾಕಣ್ಣ ಈ ರೀತಿ ಎಲ್ಲ ಮಾಡ್ದೆ? ನಿನಗನಿಸ್ಲಿಲ್ಲ ನಿನ್ನ ಹೆಂಡತಿ ಹೊಟ್ಟೆಗಿರೋದು ನಿನ್ನ ಮಗು ಅಂತ ನಿನಗೆ ಯಾವಾಗ ಅನಿಸ್ಲಿಲ್ಲ? ಅಲ್ದ ಕಪಾಳಿಗೆ ಹೊಡೆಯೋದಲ್ದ ಮತ್ತೆ ಮನೆ ಬಿಟ್ಟು ಹೊರಗೆ ಹಾಕಿದಿ. ನಾಚಿಕೆ ಆಗಬೇಕು ಅಣ್ಣ, ನಿನಗೆ ನಾಚಿಕೆ ಆಗಬೇಕು. ನೀನು ಮಾಡಿದ್ರಂಗ ಸಚಿನ್ ಅವ್ರು ಮಾಡಿದ್ರೆ ಏನು ಮಾಡ್ತಿದ್ದಿ ನೀನು? ಹಾಂ, ಅವ್ರು ಮಾಡಿದ್ರೆ ಏನು ಮಾಡ್ತಿದ್ದಿ? ಈಗ ಅವರು ನನಗೆ ಮನೆಗಿರ್ಬೇಡ, ಮನೆ ಬಿಟ್ಟು ಹೋಗಂತಾರ. ಅಂದರೆ ನನ್ನ ಜೀವನ ಹಾಳು ಮಾಡಿಕೊಂಡು ಈಗ ನಾನು ನಿನ್ನ ಸಲುವಾಗಿ ನನ್ನ ಜೀವನ ಕೂಡ ಹಾಳು ಮಾಡಿಕೊಂಡು ನಾನು ಬಂದು ತವ್ರ ಮನೆಗಿರ್ಬೇಕಾ? ಏನು ಹೇಳತ್ತಿ ಅಮ್ಮು ನೀನು? ಇರೋದನ್ನ ಹೇಳಕತ್ತ ನಾನು. ಈಗ ಅತ್ತೆ ನನಗೆ ಮನೆಗೆ ಬರಬೇಡ, ನಿಮ್ಮ ಮನೆಗೆ ನೀನು ಹೊಟ್ಟು ಹೋಗು ಅಂತ ಹೇಳ್ತಾರೆ. ನನ್ನ ಮಗಳು ನನ್ನ ಮನೇಲಿ ಇರ್ತಾಳೆ, ನೀನು ಹೋಗಿ ನಿಮ್ಮ ಮನೇಲಿ ಇರು ಅಂತ ಹೇಳಕತ್ತಾರ. ಅಂದಮೇಲೆ ಈಗ ನಾನು ನಿಮ್ಮ ಮನೆಗೆ ಬರಬೇಕಲ್ಲ, ಅಂದರೆ ನನ್ನ ಗಂಡನ ಬಿಟ್ಟು ಬಂದು ನಾನು ಅಲ್ಲಿರ್ಬೇಕಾ? ಹೇಳು ಅಣ್ಣ, ಹೇಳು. ಅತ್ತೆ, ನಿಮ್ಮ ಕಾಲಿಗೆ ಬಿಡ್ತೀನಿ. ನನ್ನ ತಪ್ಪಾಯಿತು. ನಾನು ಆ ರೀತಿ ಮಾಡಬಾರ್ದಾಗಿತ್ತು. ನಾನು ಯಾಕೆ ಆ ರೀತಿ ಮಾಡಿದ್ನೋ, ನನಗೇನಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಏನು ದೆವ್ವ ಮೆಟ್ಕೊಂಡಿತ್ತು ಅಂತ ಗೊತ್ತಿಲ್ಲ. ಅಷ್ಟೆಲ್ಲ ಆದ್ಮೇಲೆ ನನಗೆ ವಾಪಸ್ ನಾನು ಮನೆ ಕಡೆ ಬರಬೇಕಾದ್ರೆ ಅಜ್ಜಿ ಹೇಳಿದ ಮಾತು ಕೇಳಿ ಅಲ್ಲೇ ಈದಿ ಓಡ್ದಂಗಾಗಿ ನಾನು ಓಡೋಡಿ ದವಾಖಾನಿಗೆ ಬರ್ಬೇಕಾದ್ರೆ ಮಾವ ಸಿಕ್ಕಿದ್ರು. ಅಲ್ಲಿ ಮಾವ ಹೊಡೆಯೋದು ಬಡಿಯೋದು ಮಾಡಿದ್ರು. ಆದರೂ ನನ್ನ ಮನಸ್ಸು ನನ್ನ ಹೆಂಡ್ತಿನ ನೋಡಬೇಕು ಅಂತ ಓಡೋಡಿ ಬರ್ತಾ ಇದ್ದೆ. ಅಷ್ಟರಲ್ಲಿ ಅಪ್ಪ ಹಿಂಗಾಗಿದೆ ಅಂತ ಗೊತ್ತಾಯಿತು. ನನ್ನಿಂದಾಗಿ ಇಲ್ಲಿ 2 ಜೀವ ಒದ್ದಾಡ್ತಾ ಇದೆ ಅಂತ ಅಂದ್ಕೊಂಡೆ. ಎಲ್ಲ ಆಗಿದ್ದು ನನ್ನಿಂದನ. ನನ್ನ ಕ್ಷಮಿಸ್ಬಿಡಿ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ನಾನು ಈ ರೀತಿ ಮಾಡಬಾರ್ದಾಗಿತ್ತು. ನಾನು ಈ ರೀತಿ ಮಾಡಿರೋದಕ್ಕೆ ನನ್ನ ಹೆಂಡತಿ, ನನ್ನ ಮಗು, ನನ್ನ ಅಪ್ಪ ಎಲ್ಲರೂ ಇವಾಗ ದವಾಖಾನೆಗದಾರ. ಎಲ್ಲ ನನ್ನಿಂದಾನ. ಮಾಡೋದೆಲ್ಲ ಮಾಡಿ ಇವಾಗ ಎಲ್ಲ ನನ್ನಿಂದನ ಅಂತಂತಂದ್ರೆ ಏನಾಗೋದೈತಿ? ಹಾಂ, ಹೇಳು, ಏನು ಮಾಡೋಕ್ಕಾಗ್ತೈತಿ ಅಂತ ಹೇಳು. ಹಾಯ್, ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾವೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಜೀವನದಲ್ಲಿ ನೋವನ್ನೇ ನೋಡಿರುವಂಥ ಒಂದು ಹುಡುಗಿಯ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ. ಸೊ ನೋಡಿ, ಮಧು ರವಿನ ಮದುವೆ ಆಗ್ತಾಳಾ ಇಲ್ವಾ ಅಂತಲೂ ಅದರಲ್ಲಿ ಇವತ್ತು ಎಪಿಸೋಡಲ್ಲಿ ಬರುತ್ತೆ. ಸೊ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಡೈಲಿ ಒಂದೊಂದು ನಿಮಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದೇ ಒಂದು ಸ್ಟೋರಿನ ನಿಮಗೆ ತೊಗೊಂಡು ಬರ್ತಾ ಇದ್ದೀನಿ. ಸೊ ಅವತ್ತಿನ ಪೂರ್ತಿಗೆ ಆ ಸ್ಟೋರಿ ಯಾವ ರೀತಿ ಇರುತ್ತೆ ಅನ್ನೋ ರೀತಿ ನೀವು ನೋಡ್ಬೋದು. ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ವ್ಯೂಸ್ ಜಾಸ್ತಿ ಬರಲಿ. ಸೊ ನಾವು ಮಾಡ್ತಾ ಇರೋದು ವ್ಯೂಸ್ಗೋಸ್ಕರನೇ ಅಂತ ಅಂದ್ಕೊಳ್ಳಿ. ವ್ಯೂಸ್ಗೋಸ್ಕರ ನಿಮ್ಮ ಮುಂದೆ ನಾವು ಇಷ್ಟೊಂದು ಕತೆಗಳನ್ನ ಇಷ್ಟು ರೀತಿಯಾಗಿ ಇಷ್ಟು ಎಫರ್ಟ್ ಹಾಕಿ ನಿಮಗೆ ನಾನು ತೊಗೊಂಡು ಬರ್ತಾ ಇರ್ತೀನಿ.
ಅದಕ್ಕೆ ತಕ್ಕಾಗೆ ವ್ಯೂಸ್ ಬಂದರೂ ಕೂಡ ನಮಗೂ ತುಂಬ ಇಷ್ಟ ಆಗುತ್ತೆ. ಸೊ ಅಷ್ಟೇ ಕೇಳೋದು. ಟೇಕ್ ಕೇರ್ ಆ್ಯಂಡ್ ಬಾಯ್.